ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೇ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಬರ್ಗೋಪ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಸುರೇಶ್ ನಾಯ್ಕ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಸರ್ ನಮಸ್ತೆ. ನನ್ನ ಹೆಸರು ಸುರೇಶ್ ನಾಯ್ಕ್ ಅಂತ ಅಂದು. ನಾನು ಬಾಲ್ಯದಲ್ಲೇ ಒಬ್ಬ SLC ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಮಾಡ್ತಾಯಿದ್ದೆ. ನಮ್ಮದು ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ಕೊತ ಈ ಊರಲ್ಲೇ ನಾವು ಇದ್ವಿ. ನಮ್ಮ ಅಪ್ಪ ಅಮ್ಮ ಭಾಳ ಬಡತನ ಕುಟುಂಬದಲ್ಲಿದ್ದರು. ನನ್ನ ತಂದೆ ಹೆಸರು ಹೇಮಲಾ ನಾಯ್ಕ್ ಅಂತ. ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ. ನಮ್ಮ ತಾಯಿ ಹೆಸರು ಸುಶೀಲಾಬಾಯಿ ಅಂತ. ನಮ್ಮ ತಾಯಿಯವರು ಇದ್ದಾರೆ ನಮ್ಮ ಜೊತೆಗೆ. ನಮಗೆ ಮದುವೆ ಆಗಿದೆ. ಮದುವೆಯಾಗಿ ಒಬ್ಬ ಗಂಡು ಮಗ, 3 ಜನ ಹೆಣ್ಮಕ್ಳಿದ್ದಾರೆ. ನಮ್ಮ ಮಿಸ್ಸಸ್ ಇದ್ದಾರೆ. ನಮ್ಮ ಅಣ್ಣ ಒಬ್ಬರು, ಅವರು ಕೂಡ ಮದುವೆಯಾಗಿದೆ, ಅವರಿಗೂ ಮಕ್ಕಳಿದ್ದಾರೆ. ನಾವು ಊರಲ್ಲೇ ಇರೋದು. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದು ಯಾವಾಗ? ಸರ್, ನಾವು ರಾಜಕೀಯಕ್ಕೆ ಬರ್ಬೇಕಂದ್ರೆ ಮೊದಲೇ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿ ನಮ್ಮ BJP ಪಾರ್ಟಿಯಲ್ಲಿ ಈಗ ಸಾಮಾನ್ಯ ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಾಯಿದ್ದೆ. ನಮ್ಮ ಊರಲ್ಲಿ ಫಸ್ಟು ಉದ್ದೇಶ ಏನಪ್ಪ ಅಂದರೆ ಈ ಗ್ರ್ಯಾಂಟ್ ಮನಿ ಕೊಡೋಕ್ಕೆ ಬರ್ತಾಯಿದ್ದಿಲ್ಲ. ಸಮಸ್ಯೆ ಏನಂತಂದರೆ ಬಗರ್ಕುಮ್ ಜಮೀನು ಆಗಿರೋದ್ರಿಂದ ಗ್ರ್ಯಾಂಟೇ ಕೊಡೋಕ್ಕೆ ಬರ್ತಿರಲಿಲ್ಲ. ನಮ್ಮ ಹಿಂದಿನ ಅವಧಿ ಒಳಗೆ ಒಂದೇ ಮನೆಯಲ್ಲಿ 2 ಕುಟುಂಬದವರು ಗ್ರಾಮ ಪಂಚಾಯತಿ ಸದಸ್ಯರಾದರೂ ಕೂಡ ನಮ್ಮಲ್ಲಿ ಒಂದೇ ಒಂದು ಗ್ರ್ಯಾಂಟು ಕೊಡ್ತಾಯಿಲ್ಲ, ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ಹಾಗೆ ಜನರ ಅಪೇಕ್ಷೆ ಇತ್ತು, ಏನಾದರೂ ನಾವು ಜನರ ಸಾಮಾನ್ಯರ ಮಧ್ಯೆ ಇದ್ದಲ್ಲ ಜನ ಏನಾದರೂ ಇವನ್ನೇ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದರೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆ ಉದ್ದೇಶಕ್ಕೆ ನಾವು ಗ್ರಾಮ ಪಂಚಾಯತಿ ಜನರ ಒತ್ತಾಯ ಮೇರೆಗೆ ನಾವು ರಾಜಕೀಯಕ್ಕೆ ಬಂದ್ವಿ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ರ ಸರ್? ಹೌದು ಸರ್. ನಾನು ಮೊದಲಿಂದನೂ ಇಲ್ಲಿ ನಮ್ಮ ದೇವಸ್ಥಾನದ ಕಮಿಟಿ ಅಧ್ಯಕ್ಷನಾಗಿ, ಟ್ರಸ್ಟ್ ಅಧ್ಯಕ್ಷನಾಗಿ, ಒಂದು ಸಮಿತಿ ಆಂಜನೇಯ ದೇವಸ್ಥಾನ ಕಮಿಟಿಯ ಸದಸ್ಯನಾಗಿ ಜನರ ಸೇವೆಯಲ್ಲೇ ಮೊದಲಿಂದನೂ ಜನರ ಮಧ್ಯೆನೇ ಕಾರ್ಯಕ್ರಮವನ್ನು ಮಾಡಿ ಕೆಲಸಗಳನ್ನು ಮಾಡ್ಕೊತ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊತ ಬರ್ತಾಯಿದ್ದೆ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಸರ್, ನಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ತಂದೆ ತಾಯಿ ಹಾಕ್ಕೊಟ್ಟಂಥ ಒಂದು ಹೆಜ್ಜೆ, ಅವರು ನಮಗೆ ಹೇಳ್ಕೊಟ್ಟಂಥ ಒಂದು ಮಾರ್ಗದರ್ಶನ. ರಾಜಕೀಯವಾಗಿ ಹೇಳ್ಬೇಕಂದ್ರೆ ನಮ್ಮ ಪಕ್ಕದ ಗ್ರಾಮದಲ್ಲಿ ಶೇಖರಪ್ಪ ಅವರು, ಮಲ್ಲೇಶಪ್ಪನವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖರಪ್ಪನವರು, ಯಡಿಯೂರಪ್ಪ ಸಾಹೇಬರು, ನಮ್ಮ ರಾಘಣ್ಣನವರು, ಮೇನಾಗಿ ಗುರುಮೂರ್ತಿ ಸಾಹೇಬರು, ಹೀಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಣ್ಣನವರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ನನ್ನ ಸಹೋದ್ಯೋಗಿಗಳು, ನನ್ನ ಈಗಿನ ಒಂದು ಸ್ನೇಹಿತರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಈ ರಾಜಕೀಯ ಜೀವನಕ್ಕೆ ಬರಲಿಕ್ಕೆ ಕಾರಣಕರ್ತರಾದರು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ನಾನು ಬೇರೆಯವ್ರನ್ನ ಎಲ್ಲ ಮಾಡ್ಕೊತ ಬರ್ತಾಯಿದ್ವಿ, ನಮ್ಮ ಹಿರಿಯರನ್ನೆಲ್ಲ. ನನ್ನ ಸ್ನೇಹಿತರು, ನಮ್ಮ ಗ್ರಾಮದ ಹಿರಿಯರು, ಪಾರ್ಟಿಯ ಒಂದು ಆದೇಶ, ನಮ್ಮ ಪಾರ್ಟಿಯ ಹಿರಿಯರಾಗಿರ್ತಕ್ಕಂಥ ಏನಾದರೂ ಆಗಲಪ್ಪ ಈ ಸರಿ ನೀವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಅಂದು ಹೇಳಿದರು ಸರ್. ಆ ಉದ್ದೇಶಕ್ಕೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮದಲ್ಲಿ, ನಮ್ಮ ಗ್ರಾಮ ಹುಟ್ಟಿಷ್ಟು ವರ್ಷ ಇದ್ದರು ಬರೀ ಕಾಂಗ್ರೆಸ್ ಮೆಂಬರ್ಗಳೇ ಇಲ್ಲಿ ಆಯ್ಕೆ ಆಗ್ತಾಯಿದ್ರು. ನಾವು ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾವು ಚುನಾವಣೆಗೆ ನಿಂತ ಮೇಲೆ BJPಯಿಂದ ನಮ್ಮಲ್ಲಿ 2 ಕ್ಯಾಂಡಿಡೇಟ್, ಒಂದು ನಾನು, ಮತ್ತೊಬ್ಬರು ನಮ್ಮ ರಾಧಮ್ಮ ರಮೇಶ್ ಅಂತ ಅಂದು, ಇಬ್ಬರು ಕ್ಯಾಂಡಿಡೇಟ್ BJPಯಿಂದ ನಾವು ಆಯ್ಕೆ ಆದ್ವಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಸರ್, ಈಗ ಜನರ ಅಪೇಕ್ಷೆ, ನಾವು ಆಲ್ರೆಡಿ ಒಂದು ಸರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಪಾರ್ಟಿ ತೀರ್ಮಾನ ಮಾಡಿದರೆ, ನಮ್ಮ ಹಿರಿಯರು ನಮಗೇನಾದರೂ ತೀರ್ಮಾನ ಮಾಡಿ ಅವರು ನೀವು TPಗೆ ಆಗಲಿ ನಿಲ್ಲಬೇಕು ಅಂತ ಅಂದು ಅಪೇಕ್ಷೆ ಪಟ್ಟರೆ, ನಮ್ಮ ಗ್ರಾಮಸ್ಥರೆಲ್ಲ ಅಪೇಕ್ಷೆ ಪಟ್ಟರೆ ನಾವು ತಾಲೂಕ್ ಪಂಚಾಯತಿ ನಿಲ್ಲುವಂಥ ಒಂದು ನಮ್ಮ ಆಸೆ, ಅಭಿಲಾಷೆ ಇದೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ಸರ್, ನಾವು ಯಾವಾಗಲೂ ನಮ್ಮ ತಂದೆ ತಾಯಿಯರ ಕಾಲದಿಂದನೂ ನಾವು BJPಯಿಂದೇ ಸ್ಪರ್ಧೆ ಮಾಡಿದೆವು. ಈಗೂ ಸರ್, ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಬ್ಬರು ಕ್ಯಾಂಡಿಡೇಟ್ ಆದಂಥ ಸಮಯದಲ್ಲಿ ನಮ್ಮ ತಾಲೂಕನ್ನು, ರಾಜ್ಯವನ್ನು, BJPಯನ್ನು ಕಟ್ಟಿ ಇಡೀ ತಾಲೂಕು ಒಂದು ಮಾದರಿಯ ತಾಲೂಕಾಗಿ ಮಾಡಿ ಮತ್ತು ಜಿಲ್ಲೆಯನ್ನು ಒಂದು ಮಾದರಿಯ ಜಿಲ್ಲೆಯನ್ನಾಗಿ ಮಾಡಿ, ಹಾಗೂ ಇವತ್ತಿನ ನಮ್ಮ ನರೇಂದ್ರ ಮೋದಿಜಿಯವರು ದೇಶ ಕಂಡ ಅಪ್ರತಿಮ ನಾಯಕ, ಇವತ್ತು ಎಲ್ಲರೂ ಮೆಚ್ಕೊಂಥ ಹೊರ ರಾಜ್ಯದವರೆಲ್ಲರೂ, ಹೊರ ದೇಶದವರೆಲ್ಲರೂ ಮೆಚ್ಕೊಂಥ ಒಬ್ಬ ಧೀಮಂತ ನಾಯಕ ನಮ್ಮ ನರೇಂದ್ರ ಮೋದಿಜಿಯವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಆ ಒಂದು ಉದ್ದೇಶಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕಂತ ಅಪೇಕ್ಷೆ ಇದೆ. ಸರ್, ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್? ಸರ್, ನಾನು ಶಾಲೆಯಲ್ಲಿ 1ನೇ ಕ್ಲಾಸಿಂದನೂ
ಈ ನಾವು ಶಾಲೆಯಲ್ಲಿ ಮಾನಿಟ್ರ್ ಮಾಡಿ, ನನಗೆ ಅವತ್ತಿನ ಕಾಲದಲ್ಲಿ ಶಾಲೆ ನಾವು ಎಲೆಕ್ಷನ್ ಮಾಡಿದಾಗ ಮುಖ್ಯಮಂತ್ರಿಯನ್ನು ಮಾಡಿ, ಹಣಕಾಸು ಸಚಿವನ್ನು ಮಾಡಿ, ಉಪಮುಖ್ಯಮಂತ್ರಿಯನ್ನು ಮಾಡಿ, ನನ್ನ ಶಾಲೆಯ ಜೀವನದಲ್ಲಿ ಈ ರೀತಿಯ ಒಂದು ಬದಲಾವಣೆಗಳು ಆಕ್ಕಂತಲೇ ಬಂದಿದ್ದಾವೆ. ನಾನು ಆವಾಗಲೂ ಕೂಡ ರಾಜಕೀಯವಾಗಿ ಶಾಲೆಯಲ್ಲಿ ಮುಖ್ಯಮಂತ್ರಿಯನ್ನೇ ಮಾಡಿದರು ನನಗೆ. ಸೊ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಸರ್, ನಮ್ಮ ಜೀವನದ ಒಂದು ಸಂತೋಷಗಳಿಗೆ ಅಂದರೆ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ನಾನು ಯಾವ ಜನರ ಒಂದು ಕಷ್ಟದ ಮಧ್ಯೆ ಅವರಿಗೇನೋ ಒಂದು ಅನುಕೂಲ ಮಾಡಿದ್ದೀನಿ, ಜನ ಒಳ್ಳೇದು ಮಾಡಿದಾನಪ್ಪ ಅಂದಾಗ ಅದೇ ನನಗೆ ಸಂತೋಷ. ಸೊ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ಸರ್, ನಮ್ಮ ಗ್ರಾಮದಲ್ಲಿ ಒಂದೇ ಒಂದು ಗ್ರ್ಯಾಂಟ್ ಮನಿ ಕೊಡಲಿಕ್ಕೆ ಬರ್ತಾ ಇರಲಿಲ್ಲ. ಈಗ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ಸರ್, ಪಂಚಾಯತಿಯಿಂದ ಕೊಡಬೇಕಾಗಿರೋದು ಒಂದೇ ಒಂದು ಗ್ರ್ಯಾಂಟ್ ಮನಿ ಕೊಡಬೇಕು, ಅವಶ್ಯಕತೆ ಇರೋದು ಅದೇ. ಅದು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಮೆಂಬರ್ ಆದಮೇಲೆ ನಮ್ಮ ಗುರುಮೂರ್ತಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರು, MP ಸಾಹೇಬರು ಅವರ ಒಂದು ಮಾರ್ಗದರ್ಶನದಂತೆ, ಅವರ ಸಹಾಯದಿಂದ ನಮ್ಮೂರಿಗೆ ನಾವು ಯಾವುದೇ ರಾಜಕೀಯ, ಇವರು ಕಾಂಗ್ರೆಸ್ಸು, BJP, JDS ಅನ್ನೋದೇ, ನಮ್ಮ ವಿರೋಧ ಪಕ್ಷದಲ್ಲಿ ಇದ್ದಂಥ ನನ್ನ ಎದುರಿಗೆ ಸೋತಂಥ ಮನೆಯೊಬ್ಬ ಕ್ಯಾಂಡಿಡೇಟಿಗೂ ಹೋಗಿ ನಾವು ಗ್ರ್ಯಾಂಟ್ ಮನಿ ಕೊಡ್ತಾವಪ್ಪ ನೀ ಕಟ್ಗ ಅಂತ ಕೇಳಿದ್ವಿ. ಗ್ರ್ಯಾಂಟ್ ಮನಿ ಹಾಕೋಕ್ಕೆ ನಾವು ನಮ್ಮ ಅವಧಿಯಲ್ಲಿ ಸಂಪೂರ್ಣ ಎಲ್ಲರಿಗೂ ಗ್ರ್ಯಾಂಟ್ ಮನಿಯನ್ನು ಕೊಟ್ವಿ. ಶೌಚಾಲಯ ಮುಕ್ತ ಗ್ರಾಮವನ್ನಾಗಿ ಮಾಡಿದ್ವಿ. ನಾವು ಇಡೀ ಪಂಚಾಯತಿಯಲ್ಲೇ ನಮಗೆ ಡೆಲ್ಲಿಯಿಂದ ಅವಾರ್ಡ್ ಬಂತು ನಮ್ಮ ಪಂಚಾಯತಿಗೆ, ಶೌಚಾಲಯ ಮುಕ್ತ ಗ್ರಾಮ ಅಂತ ಘೋಷಣೆ ಮಾಡಿ. ಆಮೇಲೆ ಬಯಲು ಮುಕ್ತ ಶೌಚಾಲಯ ಅಂತ ಘೋಷಣೆ ಆಯಿತು ನಮ್ಮ ಗ್ರಾಮದಲ್ಲಿ. ಸರ್, ನಾವು ಮೆಂಬರ್ ಆಗಲಿಕ್ಕಿಂತ ಮುಂಚೆ ಯಾವುದೋ ಒಂದು ಕಾಂಕ್ರೀಟ್ ರೋಡ್ ಇರಲಿಲ್ಲ, ಬಾಕ್ಸ್ ಚರಂಡಿ ಇರಲಿಲ್ಲ, ಬೇರೆ ಬೀದಿ ದೀಪಗಳ ಸಮಸ್ಯೆ ಭಾಳ ಇತ್ತು, ಕುಡಿಯೋ ನೀರಿನ ಸಮಸ್ಯೆ ಇತ್ತು. ನಾವು ಪಂಚಾಯತಿ ಮೆಂಬರ್ ಆದಮೇಲೆ ಯಡಿಯೂರಪ್ಪರ ಮನೆಯವರ ಸಹಕಾರದಿಂದ, ನಮ್ಮ ಗುರುಮೂರ್ತಿ ಸಾಹೇಬರು, ರಾಘವೇಂದ್ರವರ ಸಹಕಾರದಿಂದ ಇಡೀ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ, ಬಾಕ್ಸ್ ಚರಂಡಿ, ನಮ್ಮ ಕನ್ಸ್ಟೆನ್ಸಿ ರೋಡ್ ಇದೆ ಸರ್ ಮನೆ ಹಿಂದೆ, ಬೇರೆ ಕಡೆ ಹೋದರೆ ನೋಡೋಕ್ಕಾಗ್ತಾಯಿಲ್ಲ. ಕನ್ಸ್ಟೆನ್ಸಿ ರೋಡಿಗೂ ಕೂಡ ಬಾಕ್ಸ್ ಚರಂಡಿ, ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ. NRG ಒಳಗೆ ಸರ್ ಒಂದು 2 ಕಿಲೋಮೀಟ್ರ್ ಇಲ್ಲೇ ಚಂದ್ರಗುತ್ತೆಮ್ಮನ ರೋಡ್ ಹತ್ರ ಇದೆ ಸರ್. 2 ಕಿಲೋಮೀಟ್ರ್ ನಮ್ಮ ರೈತಾಪಿ ಜೀವನದಲ್ಲಿ 2 ಕಿಲೋಮೀಟ್ರ್ ಗೊಬ್ಬರ ಆಗಲಿ ಏನಾರಾಗಲಿ 2 ಕಿಲೋಮೀಟ್ರ್ ದೂರ ಹೋಗ್ತಾಯಿದ್ರು. ನಾವು ಗ್ರಾಮಸ್ಥರ ಸಹಕಾರ ತಗೊಂಡು ಅವರ ಒಂದು ಸಲಹೆ ಮೇರೆಗೆ ಹೊಸ ರಸ್ತೆ ಎಲ್ಲ ಮಾಡಿದ್ದೇವೆ ಸರ್ ನಾವು ಎಲ್ಲರಿಗೂ. ಈಗ ಮಶಾಣಕಟ್ಟಿಗೆ ಹೋಗೋಕೆ ರೋಡ್ ಇದ್ದಿಲ್ಲ. ನಾವು ಯಾವ್ದಾದ್ರೂ ಇಲ್ಲಿ ರುದ್ರಭೂಮಿ ಹೋಗ್ಬೇಕಂದ್ರೆ ಸ್ರವ ಸಂಸ್ಕಾರ ಆದಾಗೆ ಒಂದು ಅರ್ಧ ಕಿಲೋಮೀಟ್ರ್ ಕಟ್ಟಿಗೆ ಹೊರಬೇಕಿತ್ತು, ಸ್ರವ ತಗೊಂಡು ಇಡಬೇಕಿತ್ತು ಸರ್. ಈಗ ಸೀದಾ ಅಲ್ಲಿ ಹೋಗ್ತಾ ಇದೆ ಸರ್, ರಸ್ತೆ ಮಾಡಿದ್ವಿ. ಜಮೀನಿಗೆ ಹೋಗೋಕ್ಕೆ ಒಳ್ಳೊಳ್ಳೆ ರೋಡ್ ಮಾಡಿದ್ದೇವೆ ಸರ್. ನಮ್ಮ ಹೊಲ, ನಮ್ಮ ರೈತರು, ನಮ್ಮ ಗ್ರಾಮ ಅನ್ನೋ ಒಂದು ಇದು ಮಾಡಿದ್ದೀವಿ. ಆಮೇಲೆ ಮನೆ ನೀರಿನ ವ್ಯವಸ್ಥೆ ಭಾಳ ಸಮಸ್ಯೆ ಇತ್ತಲ್ಲ ಸರ್. ನಮ್ಮ ಅವಧಿ ಒಳಗೆ ಪ್ರತಿ ಮನೆಗೆ ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಬೋರ್ವೆಲ್ ವ್ಯವಸ್ಥೆ ಮಾಡಿದ್ದೀವಿ, ಊರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಸರ್. ಸರ್, ನಮಗೆ ಹಾಲಿ ಅಂದರೆ ಯಾವುದೂ ದೊಡ್ಡ ಸಮಸ್ಯೆ ಏನಲ್ಲ ಸರ್. ನಮಗೆ ಬಗರ್ಕುಮ್ಮಿಂದ ಒಂದು ದೊಡ್ಡ ಭಾಳ ಸಮಸ್ಯೆ. ಈ ಬಗರ್ಕುಮ್ ಜಮೀನಿನಲ್ಲಿ ನಮಗೆ ಈ ಸ್ವತ್ತು ಬರ್ತಾ ಇರಲಿಲ್ಲ. ನಾವು ನಮ್ಮ ಸಾಹೇಬರಾಗಿರ್ತಕ್ಕಂಥ ಗುರುಮೂರ್ತಿ ಸಾಹೇಬರಾಗಲಿ, ರಾಜ್ಯಾಧ್ಯಕ್ಷರು ಆಗಂಥ ವಿಜೇಂದ್ರಣ್ಣವರಾಗಲಿ, ನಮ್ಮ ರಾಘವೇಂದ್ರಣ್ಣವ್ರ ಹತ್ರ ಚರ್ಚೆ ಮಾಡಿ ನಾವು ಈ ಗ್ರಾಮದಲ್ಲಿ ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕು ಅಂತ ಅಂದರೆ ಈ ಸ್ವತ್ತು ಬರಬೇಕು, ನಮಗೇನಾದರೂ ಒಂದು ಬೆನಿಫಿಟ್ ಸಿಗಬೇಕಂದ್ರೆ ಈ ಸ್ವತ್ತು ಬೇಕು. ಅದಾಗಲೇ ನಾವು ಮಾತಾಡಾಗಿದೆ. ಈ ಸ್ವತ್ತು ಬರಲಿಕ್ಕೆ ಈ ಕಂಪ್ಯೂಟ್ರಲ್ಲೆಲ್ಲ ಹಾಕಿದ್ದಾರೆ, ಅದೊಂದು ನಮಗೆ ಬಗೆಹರಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಅಂತಂದು ಹೇಳ್ಕೊತಾ ಇದ್ರು. ಮನೆಗಳಿಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾಗ ಮಾತ್ರ ಮನೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮನೆಯೇ ಇಲ್ಲ. ಪಾಪ ನಮ್ಮ ರೈತರೆಲ್ಲ ಮನೆ ಕಟ್ಕೊಳಕ್ಕೆ ಭಾಳ ಆತುರದಿಂದ ಕಾಯ್ತಾ ಇದ್ದಾರೆ. ಒಂದೇ ಒಂದು ಗ್ರ್ಯಾಂಟ್ ಮನೆಯೂ ಕೂಡ ಬರ್ತಾಯಿಲ್ಲ ಈ ಸರ್ಕಾರದಲ್ಲಿ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಬೇಕಾದಷ್ಟು ಗ್ರ್ಯಾಂಟ್ ಮನಿ ನಾವು ಮನೆ ಹೋಗಿ ಕಟ್ಗಾರಪ್ಪ ಮನೆ ಅಂದರೂ ಕಟ್ಗಾನವ್ರು ಇರಲಿಲ್ಲ. ಈ ಸರ್ಕಾರದಲ್ಲಿ ಒಂದೇ ಒಂದು ಗ್ರ್ಯಾಂಟ್ ಮನೆ ಬರ್ತಾಯಿಲ್ಲ. ಮೊನ್ನೆ PMG ಯೋಜನೆ ಒಳಗೆ, ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಕೊಟ್ಟಿರೋ ಮನೆ ಬಿಟ್ಟರೆ ರಾಜ್ಯ ಸರ್ಕಾರದಿಂದ ಇದುವರೆಗೂ ಒಂದೇ ಒಂದು ಮನೆ ಬರ್ತಾಯಿಲ್ಲ ಸರ್. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಸರ್, ಜನ ನಮಗೆ ಒಳ್ಳೆ ಕೆಲಸ ಮಾಡ್ಬೋದು ಇವರು ಅಂತ ಅಂದು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಮತ ಹಾಕಿ ನಮಗೆ ಆಶೀರ್ವಾದ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ನನಗೆ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ನಮ್ಮ ಗ್ರಾಮದ ಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾವಾಗೂ ಜನರ ಮಧ್ಯೆ ಇರ್ತೇನೆ, ಜನರ ಕಷ್ಟ ಕಾರ್ಯಗಳಿಗೆ ನಾನು ಯಾವಾಗೂ ಭಾಗಿಯಾಗಿರ್ತೇನೆ. ಮತ್ತು ಬೆಂಬಲ ಕೊಟ್ಟು ನಮ್ಮ ಜನರು ಅಪೇಕ್ಷೆ ಪಟ್ಟು ಪಾರ್ಟಿ ಏನಾದರೂ ತೀರ್ಮಾನ ತಗೊಂಡು ನೀವು ಮೇಲೆ ಮತ್ತು ಏನಾದರೂ ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡಬೇಕು ಅಂದಾಗ ಜನರ ಅಪೇಕ್ಷೆ ಮೇರೆಗೆ ನಾವು ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೇವೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಮಾಧ್ಯಮ ನಿಮಗೂ ಕೂಡ ಬಂದು ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಕೇಳಿ ಏನಾಗಿದೆ ಏನು ಬಿಟ್ಟಿದೆ ಅಂತ ಕೇಳೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ಸರ್.